ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಈ ಒಂದು ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಿಲ್ಲ ಗಾಯ್ಸ್, ಇವತ್ತು ಬಂದುಬಿಟ್ಟು ಗುರುವಾರ, ರಾಯರ ವಾರ ಮತ್ತು ಬಾಬಾ ವಾರ ಕೂಡ ಹೌದು. ಇವತ್ತು ಸಂಜೆ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನೋಡಬೇಕು, ಆದರೆ ಹೋಗೋದು, ಇಲ್ಲಾಂದರೆ ಇಲ್ಲ. ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಪ್ರಸಾದ ಕೊಡ್ತೀನಿ ಅಂತ ಅಂದಿದ್ದೆ, ಸೊ ಕೊಡೋಕ್ಕಾಗಿಲ್ಲ. ಈಗ 2-3 ವಾರ ಹೀಗೆ ಆಗ್ತಿದೆ. ನಿಜ ಹೇಳ್ಬೇಕಂದ್ರೆ ಅದೇನೋ ಪವಾಡನೋ ಏನೋ ಗೊತ್ತಿಲ್ಲ. ನಾನು ಪ್ರಸಾದ ಕೊಡ್ತೀನಿ ಅಂದಿರು ಕೂಡ ಬಾಬಾನೇ ನನಗೆ ಹೋದ ವಾರ ಹೋಗಿದ್ದೆ, ಅವರೇ ನನಗೆ ಪ್ರಸಾದ ಕೊಟ್ಟರು. ನೀ ಕೊಡೋಕ್ಕಾಗ್ತಿಲ್ಲ, ನಾನೇ ಕೊಡ್ತೀನಿ ತಗೋ ಅಂತ. ಅದೊಂಥರ ಕೆಲವು ಸಲ ಬಾಬಾ ಅವ್ರದ್ದು ತುಂಬ ಪವಾಡ ಪುರುಷ ಅಂತಲೇ ಹೇಳ್ತಾರೆ. ಸೊ ಅದನ್ನು ನಾನು ಅಷ್ಟು ನಂಬ್ತಿರ್ಲಿಲ್ಲ. ಅಪ್ಪಾಜಿ ನಾವು ಚಿಕ್ಕವರಿದ್ದಾಗಿಂದನೇ ಇದು ಏನದು ಶಿರ್ಡಿಗೆ ಹೋಗಿ ನಡ್ಕೋತಾ ಇದ್ದರು. ಸೊ ಆವಾಗಿಂದ ಅವರು ತುಂಬ ನಂಬೋರು. ನಾವು ಅಷ್ಟು ನಮಗೇನು ಮೆಚುರಿಟಿ ಬರೋವರೆಗೂ ನಾವು ಅಷ್ಟು ನಂಬ್ತಾನೆ ಇರಲಿಲ್ಲ. ಏನೋ ಪೂಜೆ ಮಾಡ್ತಿದ್ವಿ, ಓಕೆ. ಬಟ್ ಆಮೇಲೆ ಗೊತ್ತಾಯಿತು ತುಂಬ ಪವಾಡ ಪುರುಷ ಸಾಯಿಬಾಬಾ. ನಾನು ಅದ್ರ ಬುಕ್ಸ್ ಎಲ್ಲ ಓದ್ತಾ ಇದ್ದೆ, ಒಂಥರ ಚೆನ್ನಾಗಿರ್ತಿತ್ತು. ಹೇಳ್ಬೇಕಂದ್ರೆ ರಾಯರ ಬಗ್ಗೆ ನಂಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಇತ್ತೀಚೆಗೆ ಕೆಲವರು ತುಂಬ ಹೇಳ್ತಿರ್ತಾರೆ, ಹೌದಾ ಅಂತ ನಾನು ಅಂದ್ಕೊಂಡೆ. ಬಟ್ ಅದೇನೋ ಹೇಳ್ತಾರೆ, ಅದು ನಾನು ಇದಕ್ಕೆ ಏನದು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಹೇಳಕತ್ತಿ ಈಗ 3 ವರ್ಷ ಆಯಿತು. 3 ವರ್ಷದಿಂದನೂ ನನಗೆ ಹೋಗೋಕ್ಕಾಗ್ತಿಲ್ಲ. ಬಟ್ ಎಲ್ಲೆಲ್ಲಿಗೂ ಹೋಗಿ ಬಂದೆ, ಇಲ್ಲಿಗೆ ಹೋಗೋಕ್ಕಾಗ್ತಿಲ್ಲ. ಅದಕ್ಕೆ ಯಾರೋ ಹೇಳ್ತಿದ್ರು, ಇಲ್ಲ ಅಲ್ಲಿಗೆ ಹೋಗಬೇಕು ಅನ್ನೋರು ಅವರೇ ನಿನ್ಗೆ ಎಷ್ಟು ಪ್ರಯತ್ನ ಪಟ್ಟರು ಆಗಲ್ಲ, ನೀನು ಹೋಗಬಾರ್ದು ಅಂತ ಇದ್ದರೂ ಕೂಡ ಅವರೇ ಕರ್ಸ್ಕೋಬೇಕು ಅಂತಿದ್ರೆ ಕರ್ಸ್ಕೋತಾರೆ. ಆ ಥರ ಇದೆ ಅವ್ರದ್ದು ಅಂತ ಏನೋ ಗೊತ್ತಿರೋರು ಅಂದರು. ಸೊ ಅದು ಎಷ್ಟರ ಮಟ್ಟಿಗೆ ನಿಜಾನೋ ಸುಳ್ಳೋ ನನಗೂ ಗೊತ್ತಿಲ್ಲ. ಬಟ್ ಈ ವೀಕಲ್ಲಿ ಹೋಗೋಣ ಅಂತ ಇದ್ದೀವಿ, ಏನಾಗುತ್ತೋ ನೋಡಬೇಕು. ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲರೂ ಹೋಗಿದ್ದಾರೆ, ನಾನೇ ಹೋಗಲಿಲ್ಲದವಳು. ಅದೇನೋ ಇದು ಫೋಟೋ ತರಬೇಕು ಅಂದೆ, ಫೋಟೋ ತಂದಿರಲಿಲ್ಲ. ಅದು ಯಾವುದೋ ರೀತಿಯಲ್ಲಿ ನಮ್ಮ ಮನೆಗೊಂದು ಮೂರ್ತಿ ಬಂತು. ಬಟ್ ಅದನ್ನೇ ಪೂಜೆ ಮಾಡ್ತಿದ್ದೆ. ಎಷ್ಟು ನಂಬಬೇಕೋ ಅಷ್ಟು ನಂಬ್ತೀನಿ. ನಾನು ಯಾವುದೇ ಆಗಲಿ ನನಗೆ ಓನ್ ಎಕ್ಸ್ಪೀರಿಯನ್ಸ್ ಆಗೋವರೆಗೂ ನಾನು ಯಾವುದನ್ನು ನಂಬಲ್ಲ. ನಾನು ಸ್ವಲ್ಪ ಆ ಥರ ಮೆಂಟಾಲಿಟಿ. ದೇವ್ರ ಬಗ್ಗೆ ಆದರೂ ಅಷ್ಟೇ, ಒಬ್ಬ ಮನುಷ್ಯನ ಬಗ್ಗೆ ಆದ್ರೂ ಅಷ್ಟೇ. ಅವ್ರು ಏನಾದರೂ ಸುಳ್ಳು ಹೇಳ್ತಿದ್ದಾರೆ ಅಂತ ಹೋದಾಗ ತಿರ್ಗಾ ನೋಡೋಕೆ ಹೋಗಲ್ಲ ಅವ್ರನ್ನ ಎಲ್ಲಿಡ್ಬೇಕೋ ಅಲ್ಲೇ ಇಟ್ಟಿರ್ತೀನಿ, ಅಷ್ಟೇ ನನ್ನ ಕ್ಯಾರೆಕ್ಟ್ರು. ಸೊ ಕೆಲವ್ರಿಗೆ ಹಿಂಗೆ ದೇವ್ರ ಬಗ್ಗೆ ಆದರೂ ಅದು ಎಲ್ಲರೂ ನಗ್ತಾರೆ. ಹ್ಞೂ ಬಂದ ತಕ್ಷಣ ಈ ಥರ ಮುದ್ದು ಮಾಡಬೇಕು, ಅವಾಗೇ ಸಮಾಧಾನ ಅಲ್ಲ. ಇವತ್ತೇನು ಮಾಡಿಸಿದ್ರಪ್ಪ ಸ್ಕೂಲಲ್ಲಿ? ಡ್ಯಾನ್ಸು. ಏನೇನಿತ್ತು ನಿಮ್ಮ ಸ್ಕೂಲಲ್ಲಿ ನೋಡಿದ್ದೆ? ಹ್ಞೂ, ಸ್ಕೂಲಲ್ಲಿ ಏನೇನಿತ್ತು ಫಂಕ್ಷನ್ಸ್? ಚಿಲ್ಡ್ರನ್ಸ್ ಡೇ ಕರ್ನಾಟಕ ರಾಜ್ಯೋತ್ಸವ. ನೀಟಾಗಿ ಹೇಳ್ಬೇಕು. ಒನ್ ಸೆಕೆಂಡ್ ರಿಪೀಟ್. ಕರ್ನಾಟಕ ರಾಜ್ಯೋತ್ಸವ, ಚಿಲ್ಡ್ರನ್ಸ್ ಡೇ. ಹೌದಾ ಅಲ್ಮಕ್ಕ. ಅದು ಅಲ್ಲೂ ಉದುರಿಸ್ಕೊಂಡ್ಬಿಟ್ಟೆ. ಉಂಡೆ ತಿನ್ನೋಕೆ ಹೋಗಿ ಅಲ್ಲೂ ಉದುರೇ ಹೋಗಿತ್ತು. ಅದು ಅವನಿಗೆ ಹಂಗಂದ್ರೆ ಅವನಿಗೊಂಥರ ಶೇಪ್ ಔಟ್ ಆಗುತ್ತೆ. ಸೊ ನಾವು ಹಂಗೆ ಅನ್ನಂಗಿಲ್ಲ, ಉಂಡೆ ತಿನ್ನೋಕೆ ಹೋಗಿ ಉದುರಿಸ್ಕೊಂಡಿದ್ಯಾ ಅಂತ. ಅದು ಗಟ್ಟಿ ಇತ್ತು ಹೇಳ್ಬೇಕಂದ್ರೆ ಹಲ್ಲು. ಬಟ್ ಇವನೇನು ಮಾಡ್ದೆ, ಅದು ಸ್ನ್ಯಾಕ್ಸಿಗೆ ಅಂತೇಳಿ ಅಲ್ಲಿ ಏನಿದ್ರು ಡ್ರೈ ಫ್ರೂಟ್ಸು, ಈ ಥರ ಪೀನಟ್ಸು ಆ ಥರ ಇಡಬೇಕು, ಫ್ರೂಟ್ಸು ಈ ಥರ. ಈಗ ಹೆಲ್ದಿ ಸ್ನ್ಯಾಕ್ಸ್ ಇಡಿ ಅಂತ ಹೇಳ್ತಾರೆ ಅವ್ರ ಸ್ಕೂಲಲ್ಲಿ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಅವತ್ತು ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ ಇರಲಿಲ್ಲ. ಸೊ ಅದಕ್ಕೋಸ್ಕರ ಉಂಡೆ ಇದೆ ಅಲ್ಲ ಅಂತ ಉಂಡೆ ಇಟ್ಟು ಕಳಿಸಿದ್ದೆ. ಇವನು ಉಂಡೆ ತಿನ್ನೋಕೆ ಹೋಗಿ ಅದು ಎಷ್ಟರ ಮಟ್ಟಿಗೆ ಉಂಡೆ ತಿಂದಿರ್ಬೋದು. ಉಂಡೆ ತಿನ್ನೋಕೆ ಹೋಗಿ ನಾನು ಹಲ್ಲು ಉದುರ್ತಾ ಇದೆ ಮಮ್ಮಿ ಅಂತ ಹೇಳ್ತಿದ್ದೆ. ಹಿಂಗೂ ಉಂಟಾ? ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಸಾಯಿಬಾಬನ ದೇವಸ್ಥಾನಕ್ಕೆ. ಅದನ್ನು ನಮ್ಮ ಮನೆಯವರು ನನ್ನ ಮಗ ಕಾಮೆಂಟ್ ಮಾಡಿ ಅಂದರೆ ರೇಗಿಸ್ತಿದ್ದಾರೆ ನನಗೆ ವ್ಲಾಗ್ ಮಾಡ್ತೀನಿ ಅಂತ. ಎಲ್ಲರ ಮನೇಲೂ ಇದೇ ಥರ ಮಾಡ್ತಾರಂತೆ, ನಾನು ನೋಡಿರೋ ಮಟ್ಟಿಗೆ. ವ್ಲಾಗ್ ಮಾಡೋರಿಗೆಲ್ಲ ಹಿಂಗೆ
ಕಾಲು ಎಳೆಯೋರು ತುಂಬ ಜನ ಇರ್ತಾರೆ. ಅದರಲ್ಲಿ ನಮ್ಮ ಮನೆಯಲ್ಲೇ ಇಬ್ಬರಿದ್ದಾರೆ. ಬನ್ನಿ, ನಾನು ನಿಮ್ಮನ್ನು ಸಾಯಿಬಾಬಾ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಗಾಯ್ಸ್, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸಾಯಿಬಾಬನ ಮಂದಿರಕ್ಕೆ. ಇದು SS ಹಾಸ್ಪಿಟಲ್ ರೋಡು. ಈ ಕಡೆನೇ ಇರೋವಂಥದ್ದು. ದಾವಣಗೆರೆಯಲ್ಲಿ 2 ಹತ್ರ ಇದೆ ದೇವಸ್ಥಾನ. ಸೊ ಇದು ಹೈಟೆಕ್ ಹಾಸ್ಪಿಟ್ಲ್ ರೋಡಲ್ಲಿರೋವಂಥ ದೇವಸ್ಥಾನ. ಇನ್ನೊಂದಿರೋದು MCC ಬ್ಲಾಕಲ್ಲಿದೆ. ಬಟ್ ನಮಗೆ ಇದು ಹತ್ರ ಆಗುತ್ತೆ. ನಮ್ಮದು ಜಯನಗರ. ಸೊ ಹಾಗಾಗಿ ಬೆಂಗಳೂರು ಜಯನಗರ ಅಲ್ಲ, ಇದು ದಾವಣಗೆರೆ ಜಯನಗರ, ನಿಯರ್ ಬೈ ಕಾಳಿದಾಸ ಸರ್ಕಲ್ಲು. ಸೊ ನಮ್ಮದು ಹಾಗಾಗಿ ನಮಗಿದು ಹತ್ರ ಆಗುತ್ತೆ. ನಾವು ನೆನ್ಸ್ಕೊಂಡ್ ಬಂದ್ವಿ ಈಗಿನ ಜಸ್ಟ್ ಮಳೆಯಲ್ಲಿ ಬಾಯ್ ಬಾಯ್ ಟಾಟಾ. ಮಳೆ ಬರ್ತಿದೆ, ಮಳೆ ಬರ್ತಿದೆ. ಈ ವಿಂಟರ್ ಸೀಸನ್ನ ರೈನಿ ಸೀಸನ್ನ ಗೊತ್ತಾಗ್ತಿಲ್ಲ. ಹಾಯ್ ಫ್ರೆಂಡ್ಸ್. ಏನಿದು ಕುತ್ಕೊಂಡು ಓದ್ತಾರಾ ಯಾರಾದ್ರೂ? ನೀಟಾಗಿ ಕೂರು. ಎಷ್ಟು ಮಾಡ್ತಾನೆ ಅಂದ್ರೆ ಗಾಯ್ಸ್. ಇಲ್ಲಪ್ಪ, ನೋಡಿ ಯಾವ ಅವತಾರ ಓದಿ ಬರ್ದು ಅನ್ನೋ ಅಷ್ಟರಲ್ಲಿ ಎಷ್ಟು ಅವತಾರ ಎತ್ತಿರ್ತಾನೆ ಅಂದರೆ ಕೆಮ್ಮಾಗ್ಬಿಟ್ಟಿತ್ತಾ. ಇವಾಗ ಹಿಂಗೆ ಕೂತಿರ್ತಾನೆ, ನಂಗೆ ಕೂತಿರ್ತಾನೆ. ಒಂದು 5 ಮಿನಿಟ್ಸ್ ಕೂಡ ಕೂರಲ್ಲ ಗೈಸ್ ಇವನು. ಸಾಕು. ಇವನು ಹೆಂಗೆ ಗೊತ್ತಾ, ಒಂದು ಸಲ ವಾಶ್ರೂಮ್ ಅಂತಾನೆ, ಒಂದು ಸಲ ವಾಟರ್ ಮಮ್ಮಿ ಅಂತಾನೆ, ಒಂದು ಸಲ ಸ್ನ್ಯಾಕ್ಸ್ ಬೇಕು ಅಂತಾನೆ. ಯಪ್ಪ, ಈಗ ಓದಿಸಿ ಬರ್ಸಿ ಅವ್ರನ್ನ ಉದ್ಧಾರ ಮಾಡೋ ಅಷ್ಟೊತ್ತಿಗೆ ಇನ್ನೂ ಯಾವ ಕಥೆನೋ ಗೊತ್ತಿಲ್ಲ ಗೈಸ್. ಈಗಿನ ಮಕ್ಳಿಗೆ ಕೇಳಿದ್ದೇ ಬೇಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್.